ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಮನೆಗಳೇ, ಜೀವನವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಅಷ್ಟಲಕ್ಷ್ಮಿ ಯೋಗದಲ್ಲಿ ವಿಶೇಷವಾಗಿ ಏನು ಅಂತ ಅನ್ನೋದಾದಾಗ ಒಂದು 2 ದಿನಗಳಲ್ಲಿ ವಿಶೇಷವಾದಂಥ ಒಂದು ನಿಮ್ಮದೇ ಆದಂಥ ರೀತಿಯಲ್ಲಿ ಒಂದು ಸಣ್ಣದಾಗಿ ಒಂದು ಪ್ರಾರ್ಥನಾ ವಿಧಾನವನ್ನು ನಾನು ತಿಳಿಸ್ಕೊಡ್ತೀನಿ. ಪ್ರಾರ್ಥನಾ ಅಥವಾ ಪೂಜಾ ವಿಧಾನ ಅಂತ ತಿಳ್ಕೊಳ್ಳಿ ನೀವು. ನಾನು ಇದನ್ನು ಪ್ರಾರ್ಥನಾ ವಿಧಾನ ಅಂತ ಕರಿತೀನಿ. ಪ್ರಾರ್ಥನೆ ಅಂದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಭಗವಂತನಲ್ಲಿ ನನ್ನ ಕಷ್ಟ ನಷ್ಟಗಳನ್ನು ಅರುಹಿಕೊಂಡು ಅದಕ್ಕೆ ಬೇಕಾಗಿರುವಂತಹ ಒಂದು ಸೂಕ್ತವಾದಂಥ ಸಲಹೆ ಮತ್ತು ಸೂಕ್ತವಾದಂಥ ಪರಿಹಾರವನ್ನು ಭಗವಂತ ನೀನು ಮಾಡಪ್ಪ ಅನ್ನೋ ರೀತಿಯಲ್ಲಿ ನಾವು ಕೇಳ್ಕೊಳ್ಳುವಂಥದ್ದು. ಏನು ಅಂತಂದರೆ, ದೊಡ್ಡ ಕಾಂಚನ ಕಷ್ಟ ಆಗ್ತಿದೆ ಮಾಡ್ತಾ ಇದೆ ಅಂತಂದರೆ ಗುರುವಾರದ ದಿನ, ಗುರುವಾರ ಯಾರ ದಿನ? ಬೃಹಸ್ಪತಿಯ ದಿನ. ಸೊ ಬೃಹಸ್ಪತಿ ಅಂತಂದಾಗ ಏನಾಗುತ್ತೆ ಅಂದರೆ, ಬೃಹಸ್ಪತಿ ಯಥೇಚ್ಛವಾಗಿ ಧನಕನಕಾದಿಗಳನ್ನು ಕೊಡುವಂತಹ ಒಬ್ಬ ದೇವತೆ ನಮಗೆ. ಸೊ ಹಾಗಾಗಿ ಗುರುವಾರದ ದಿನ ಏನು ಮಾಡಬೇಕು ಅಂತಂದರೆ, ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲರೂ ಇತ್ತು ಅಂತಂದರೆ, ಈ ಬಾಳೆ ಮರ ಇತ್ತು ಅಂತಾರೆ, ಆ ಬಾಳೆ ಮರದ ಹತ್ರ ಹೋಗಿ ನೀವು ಮಾಡಬೇಕಾಗಿರೋಂಥ ಒಂದು ಉತ್ತಮವಾದಂಥ ಕೆಲಸ ಏನು ಅಂತ ಅನ್ನೋದಾಗ, ಆ ಭಾಗದಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಬರುವಂಥದ್ದು ಒಳ್ಳೆಯದು. ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಿ ನಿಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಯಥೇಚ್ಛವಾಗಿ ಕೊಡಪ್ಪ. ಯಾರು? ಗುರು. ಸೊ ಗುರು ಕೊಡಬೇಕು, ಗುರುವನ್ನು ಕೇಳ್ಕೊಳ್ಳಿ. ಸೊ ಗುರು ಮನಸ್ಸು ಮಾಡ್ತಾ ಅಂತಂದರೆ ಹೇಳ್ತಾ ಇರೋದಲ್ಲ. ಸೊ ಶುಕ್ರದಶೆ ಹೆಂಗೋ ಅದಕ್ಕಿಂತ ಹೆಚ್ಚಾಗಿ ಗುರುದಶೆ. ಸೊ ಗುರುದಶೆಯಲ್ಲಿ ಎಲ್ಲವೂ ಕೂಡ ಬೃಹದಾಕಾರವಾಗಿ ಬೆಳಿಬೇಕು, ಆಗಬೇಕು ಅಂತ ಅನ್ನೋದು. ಯಾಕೆ ಬಾಳೆ ಮರ ಅಂತಂದರೆ, ಬಾಳೆಹಣ್ಣು ಬೇಗ ಬರುವಂಥದ್ದು, ಬಾಳೆ ಗಿಡ ಬೇಗ ಬೆಳೆಯುತ್ತೆ, ಹಾಗೆ ಬಾಳೆಹಣ್ಣು ಕೂಡ ಯಥೇಚ್ಛವಾಗಿ ಕೊಡುವಂಥದ್ದು. ಮತ್ತೊಂದು ಏನು ಅಂತಂದಾಗ ಬಹಳ ಬೇಗ ಕೊಡುತ್ತೆ, ಅದು ಫಲವನ್ನು ಬೇಗ ಕೊಡುತ್ತೆ. ಅದೇ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಗೆ ಫಲವನ್ನು ಬೇಗ ಕೊಡಪ್ಪ ಬೃಹಸ್ಪತಿ, ಯಾರು? ಗುರುವನ್ನು ಕೇಳ್ಕೊಳ್ಳುವಂಥದ್ದು ಒಂದು ಪದ್ಧತಿ ಅಲ್ವಾ? ಅದನ್ನು ಮಾಡ್ಕೋಬೋದು. ಆ ಭಾಗದಲ್ಲಿ ಇಟ್ಟು ತುಪ್ಪ ದೀಪ ಯಾಕೆ ಹಚ್ಚಿ ಅಂತ ಹೇಳ್ತೀವಿ ಅಂದರೆ, ತುಪ್ಪ ದೀಪ ಹಚ್ಚಿ ಆ ಭಾಗದಲ್ಲೇ ಕೂತ್ಕೊಂಡು ನೀವು ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಯಥೇಚ್ಛವಾಗಿ ನಮಗೆ ಆಕ್ಸಿಜನ್ ಹೋಗಿ ಬ್ರೈನ್ ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ಬ್ರೈನ್ ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತಂತಂದರೆ ಒಳ್ಳೊಳ್ಳೆ ಯೋಚನೆಗಳು, ಆಲೋಚನೆಗಳು, ಬುದ್ಧಿಶಕ್ತಿ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಬಂತು ಅಂತಂದರೆ ಅದಕ್ಕೆ ತಕ್ಕ ನಾವು ಕೆಲಸ ಕಾರ್ಯ ಮಾಡ್ತೀವಿ, ಸಂಪಾದನೆ ಮಾಡ್ಕೋತೀವಿ ಅಲ್ವಾ? ರೈಟ್. ಮತ್ತೊಂದು ನಮಗೆಲ್ರಿಗೂ ಕೂಡ ಕಾಟ ಕೊಡುವಂಥವ್ರು ಯಾರು? ಎಲ್ರಿಗೂ ಗೊತ್ತು, ಶನಿ 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 ಅಂತ. ಈ ಶನಿವಾರ ದಿನ ಏನು ಮಾಡ್ಬೋದು? ಎಲ್ಲರೂ ಕೂಡ ಒಂದು ಅರಳಿ ಮರದ ಹತ್ರ ಹೋಗಿ ಏನನ್ನು ಅಲ್ಲಿ ನಾವು ಆ ಅರಳಿ ಮರಕ್ಕೆ ಕೊಡ್ಬೋದು ಅಂತಂದರೆ, ಒಂದು ಬೆಲ್ಲ, ಸ್ವಲ್ಪ ಬೆಲ್ಲ, ಹಾಗೆಯೇ ಅದರ ಜೊತೆಗೆ ಇನ್ನೇನು ಮಾಡ್ಬೋದು ಅಂತಂದರೆ ಸ್ವಲ್ಪ ಹಾಲು, ಹಾಗೆ ಸ್ವಲ್ಪ ನೀರು, ಹಾಗೆ ಸ್ವಲ್ಪ ಸಕ್ಕರೆ, ಇದಿಷ್ಟನ್ನು ಕೂಡ ಒಂದು ಸಣ್ಣ ಬಟ್ಟಲಲ್ಲಿ ತೊಗೊಳ್ಳಿ, ಮಾಡ್ಕೊಳ್ಳಿ. ಅದಷ್ಟನ್ನು ಕಲಸಿ ಏನು ಮಾಡಿ ಅದರ ಬುಡಕ್ಕೆ ಹಾಕಿ. ಅದಕ್ಕೆ ಬುಡಕ್ಕೆ ಹಾಕಿದ್ಮೇಲಿಂದ ಅಲ್ಲಿ ಯಾವ ಒಂದು ದೀಪವನ್ನು ಹಚ್ಚಿ ನೀವು ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಒಳ್ಳೇದು ಅಂತ ಹೇಳಿದರೆ, ಅಲ್ಲಿಗೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ, ಎರಡರ ಒಂದು. ಯಾಕೆಂದರೆ ಈ ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆಗೂ ಏನಿರುತ್ತೆ ಅಂತಂದರೆ, ಎಸ್ಪೆಷಲಿ ಹೇಳ್ತಾರಲ್ಲ, ಸಾಸಿವೆ ಎಣ್ಣೆಗೆ ಏನು ಕೆಪಾಸಿಟಿ ಇರುತ್ತೆ ಅಂತ ಅನ್ನೋದಾಗ, ಅದಕ್ಕೋಸ್ಕರ ನಾವು ಊಟದಲ್ಲಿ ನಾವು ಅಡುಗೆ ಮಾಡ್ಬೇಕಾದ್ರೆ ಸಾರ್ಗಲ್ಲಿ ಏನು ಮಾಡ್ತೀವಿ? ಒಗ್ಗರಣೆ ಹಾಕ್ಬೇಕಾದ್ರೆ ಸಾಸಿವೆ ಹಾಕ್ತೀವಿ, ಗೊತ್ತಾ? ಸೊ ಯಾಕೆ ಸಾಸಿವೆ ಹಾಕ್ತೀವಿ ಅಂತಂದರೆ, ಆ ಸಾಸಿವೆಯಲ್ಲಿ ಬಂದ್ಬಿಟ್ಟು ಆಹಾರದಲ್ಲಿ ಏನಾದರೂ ಗೊತ್ತಿಲ್ಲದೆ ಏನಾದರೂ ಸ್ವಲ್ಪ ಕಲುಷಿತ ಆಗಿದ್ದು ಅದು ವಿಷಾಹಾರ ಆಗಿದ್ದರೆ ಆ ವಿಷವನ್ನು ತೆಗೆಯುವಂಥ ಕೆಪಾಸಿಟಿ ಸಾಸಿವೆಗಿರುತ್ತೆ ಅಂತ. ನೋಡಿ ಎಷ್ಟು ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ನಮ್ಮವರು ಅಲ್ವಾ? ನಾನು ಅದನ್ನು ಸೈಂಟಿಫಿಕ್ ಆಗೇ ಹೇಳೋಂಥದ್ದು. ಮಾಡೋದಂತೆ ಮಾಡ್ಕೊಳ್ಳಿ ಹೇಳಲ್ಲ. ಸೊ ಸಾಸಿವೆಗೆ ವಿಷವನ್ನು ತೆಗೆಯುವಂಥ ಶಕ್ತಿ ಇರುತ್ತೆ ಅಂತ. ಸೊ ಹಾಗಾಗಿ ಸಾಸಿವೆ ಎಣ್ಣೆಯ ಅಲ್ಲಿ ಹಚ್ಚಿ ನೀವು ಧ್ಯಾನವನ್ನು ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ, ಸಾಸಿವೆ ಎಣ್ಣೆಯ ಇದರಿಂದ ಬರುವಂಥ ಆ ಧೂಪದಿಂದ ಏನಾಗುತ್ತಾರೆ, ಗಾಳಿಯಲ್ಲಿ ಅದು ಸೇರಿಕೊಂಡು ನಮ್ಮ ದೇಹದೊಳಗೆ ಹೋಗಿ ನಮ್ಮ ದೇಹದಲ್ಲಿರುವಂಥ ಕಲುಷಿತವಾದಂಥ ಮತ್ತು ದೂಷಿತವಾದಂತಹ ಥಾಟ್ಸು ದೇಹದಿಂದ ಹೋಗೋಕ್ಕೆ ಶುರು ಆಗುತ್ತೆ. ಎಷ್ಟು ಬ್ಯೂಟಿಫುಲ್ ಸೈನ್ಸ್ ಅಲ್ವಾ ನಮ್ಮ ಹೊತ್ತು? ಬಹಳ ಚೆನ್ನಾಗಿ ಕೊಟ್ಟಿದೆ ನಮ್ಮ ಸೈನ್ಸ್. ಸೊ ಇದನ್ನು ಪ್ರಾರ್ಥನೆ ಮಾಡೋದ್ರಿಂದ ಕೂಡ ಏನಾಗುತ್ತೆ, ನಮ್ಮಲ್ಲಿ ಕಲುಷಿತವಾದಂಥ ದೂಷಿತವಾದಂಥ ಯೋಚನಾ ಲಹರಿಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ. ಕಲುಷಿತವಾದಂಥ ದೂಷಿತವಾದಂಥ ಯೋಚನಾ ಲಹರಿಗಳು ಹೋದಾಗ ಏನಾಗುತ್ತೆ ಅಂದರೆ, ನಮಗೆ ಸತ್ ಆಲೋಚನೆಗಳು, ಸತ್ ಚಿಂತನೆಗಳು ಬರುತ್ತೆ, ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀವಿ. ಇದನ್ನು ನೀವು ಪ್ರತಿದಿನ ಅಂದರೆ ಹೇಳ್ತಾ ಇರ್ತಾರೆ, ಪ್ರತಿ ಶನಿವಾರ ಮಾಡೋವಂಥದ್ದು, ಅದು ಗುರುವಾರ ಮಾಡೋದು, ಎರಡನ್ನು ಮಾಡೋದು ಏನಾಗುತ್ತೆ, ನಮ್ಮ ಜೀವನದಲ್ಲಿ ನಮಗೆ ಆರ್ಥಿಕ ಅಭಿವೃದ್ಧಿ ಖಂಡಿತವಲ್ಲೂ ಆಗೇ ಆಗುತ್ತೆ. ಆಗಲಿ ಅಂತಂತಂದರೆ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇರೋಂಥದ್ದು. ಸೊ ಫೆಂಕ್ಷು ಎರಡನೇ ಸಬ್ಜೆಕ್ಟು ಫೆಂಕ್ಷು ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೆ. ಸೊ ಏನೇನು ಅಂತಂದಾಗ, ಫೆಂಕ್ಷನಲ್ಲಿ ಹೇಳ್ತಾ ಇದ್ನಲ್ಲ, ಅದು ಫೆಂಕ್ಷು ಅಂತಂದಾಗ ಇಲ್ಲಿ ಇನ್ ಅಂಡ್ ಯಾಂಗ್ ಈ ಎನರ್ಜಿಗಳ ಮೇಲೆ ಹೋಗ್ತಾ ಇರುತ್ತೆ. ಏನಂತಂದರೆ ಪ್ರಕೃತಿ ಪುರುಷ, ಶಿವ ಪಾರ್ವತಿ, ಗಂಡು ಹೆಣ್ಣು, ಈ ರೀತಿ ತಗೊಂಡು ಹೋಗ್ತಾ ಇರ್ತೀವಿ.
ಸೊ ಈ ಫೆಂಕ್ಷು ಎಲ್ಲಿ ಬಳಸ್ತಾ ಹೋಗ್ತಾ ಇರ್ತಾರೆ, ಈ ಪ್ರಪಂಚದಾದ್ಯಂತ ಬಳಸ್ತಾ ಇದ್ದಾರೆ. ಭಾರತದಲ್ಲೂ ಬಳಸ್ತಾ ಇರ್ತಾರೆ, ಅದು ಬಿಟ್ಟು ಚೈನಾ ಬಿಟ್ಟು ಪ್ರಪಂಚದಾದ್ಯಂತ ಫೆಂಕ್ಷುವನ್ನು ಬಳಸ್ತಾ ಹೋಗ್ತಿರ್ತಾರೆ. ಯಾವ ರೀತಿಯಲ್ಲಿ ಬಳಸ್ತಾರೆ, ಯಾತಕ್ಕೋಸ್ಕರ ಬಳಸ್ತಾರೆ ಅಂತಂದಾಗ, ಇದು ಇಟ್ ಡೀಲ್ಸ್ ಮೇನ್ಲಿ ವಿತ್ ದ ಎನರ್ಜಿಗಳು. ಈ ಎನರ್ಜಿಗಳು ಹೆಂಗೆ ಬರುತ್ತೆ, ಏನು ಬರುತ್ತೆ, ಇದೇನಾಗುತ್ತೆ ಪ್ರತಿ 20 ವರ್ಷಕ್ಕೊಂದ್ಸಲ ಎನರ್ಜಿಗಳು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಒಂದೊಂದ್ಸಲ ಏನಾಗುತ್ತೆ ಭೂತತ್ವದ ಎನರ್ಜಿ ಜಾಸ್ತಿ ಆಗುತ್ತೆ, ಒಂದೊಂದ್ಸಲ ಏನಾಗುತ್ತೆ ಅಂದರೆ ಗಾಳಿಯ ಎನರ್ಜಿ ಜಾಸ್ತಿ ಆಗುತ್ತೆ, ಒಂದೊಂದ್ಸಲ ನೀರಿನ ಎನರ್ಜಿ ಜಾಸ್ತಿ ಆಗುತ್ತೆ, ಮತ್ತೊಂದು ಬೆಂಕಿಯ ಎನರ್ಜಿ ಜಾಸ್ತಿ ಆಗುತ್ತೆ, ಮತ್ತೊಂದು ಸ್ಪೇಸು ಆಕಾಶಿಕ ಅದರ ಎನರ್ಜಿಗಳು ಕೂಡ ಜಾಸ್ತಿ ಆಗುತ್ತೆ. ಅದನ್ನು ನೋಡಿಕೊಂಡು ಒಂದು ಲೆಕ್ಕಾಚಾರ ಮಾಡಿಕೊಂಡು ಆ ರೀತಿಯಲ್ಲಿ, ಈಗ ನೋಡಿ, ಈಗ ನಾವು ಗಾಳಿಪಟ ಹಾರಿಸ್ತೀವಿ, ಯಾವ ಕಡೆ ಗಾಳಿ ಬರ್ತಾ ಇರೋದು ಆ ಕಡೆ ನೋಡಿಕೊಂಡು, ಯಾವ ಕಡೆ ಗಾಳಿ ಬರ್ತಾ ಇರೋದು ಆ ಕಡೆ ನೋಡಿಕೊಂಡು ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಗಾಳಿಪಟವನ್ನು ಹಾರಿಸಿದ್ರೆ ಏನಾಗುತ್ತೆ, ಗಾಳಿಪಟ ಹೋಗುತ್ತೆ. ಅದ್ರ ಜೊತೆಗೆ ಹಾರಿಸ್ಬೇಕಂದ್ರೆ ಹಾಗಲ್ಲ. ಈಗ ಗಾಳಿ ಹಿಂಗೆ ಬರ್ತಾ ಇದೆ ಅಂತಂದರೆ ನಾನು ಇದ್ರ ಜೊತೆಗೆ ಗಾಳಿಪಟ ಹಾರಿಸಿದ್ರೆ ಹಾಗಲ್ಲ. ಸೊ ಏನು ಮಾಡಬೇಕು, ಅದಕ್ಕೆ ವಿರುದ್ಧ ದಿಕ್ಕಲ್ಲಿ ಹಾರಿಸ್ಬೇಕು. ಯಾಕಂದರೆ ಎನರ್ಜಿ ಹಿಂಗೆ ಬರ್ತಾ ಇದೆ, ನಾನು ಗಾಳಿಪಟ ಹಾರಿಸಿದಾಗ ಇದು ಎನರ್ಜಿ ಹಿಂಗೆ ಹೋಗುತ್ತೆ, ಗಾಳಿಪಟವನ್ನು ಮೇಲೆ ತಗೊಂಡೋಗುತ್ತೆ ಅಲ್ವಾ. ಸೊ ಇದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಫೆಂಕ್ಷಲ್ಲಿ ಏನೇನು ತಗೊಳ್ತಾರೆ ಅಂತಂದರೆ 3 ರೀತಿಯಾದಂಥ ಒಂದು ಲಕ್ಕು ಅಂತ ಕರಿತೀವಿ. ಲಕ್ಕು ಅಂತಾರೆ ಅದೃಷ್ಟ ಆಗುತ್ತಲ್ಲ. ಸೊ ಈ 3 ರೀತಿಯಾದಂಥ ಅದೃಷ್ಟಗಳು ಯಾವ್ದು ಅಂತಾರೆ. ಒಂದೇದು ಬಂದ್ಬಿಟ್ಟು ಹೆವೆನ್ ಲಕ್ ಅಂತ ಹೇಳ್ತೀವಿ. ಸೊ ಹೆವೆನ್ ಲಕ್ ಅಂತಂದಾಗ ಗೊತ್ತಲ್ಲ ಏನು, ನಿಮಗೆ ಎಲ್ರಿಗೂ ಗೊತ್ತಲ್ಲ ಏನು, ಜಾತಕ ನೋಡ್ತಾರೆ. ಜಾತಕ ನೋಡಿ ಪೂರ್ವ ಜನ್ಮದ ಪುಣ್ಯಫಲಗಳು ಏನೇನು ಬಂದಿದೆ ಅದಕ್ಕೆ ತಕ್ಕಂಗೆ ಇವನ ಜೀವನ ಎಲ್ಲೋ ಒಂದು ಕಡೆ ಹುಟ್ಟಿರ್ತಾನೆ, ಒಳ್ಳೆ ಮನೇಲಿ ಹುಟ್ಟಿರ್ತಾನೆ, ಸುಮಾರಾದ ಮನೇಲಿ ಹುಟ್ಟಿರ್ತಾನೆ, ಸೂಪರ್ ಡೂಪರ್ ಮನೇಲಿ ಹುಟ್ಟಿರ್ತಾನೆ, ಐಶ್ವರ್ಯವಂತರ ಮನೇಲಿ ಹುಟ್ಟಿರ್ತಾನೆ, ಅಥವಾ ಒಳ್ಳೆ ಸೆಲೆಬ್ರಿಟಿ ಮನೇಲಿ ಹುಟ್ಟುಬಿಟ್ಟಿರ್ತಾನೆ, ಅಥವಾ ಯಾರೋ ಮಿನಿಸ್ಟರ್ಗಳ ಮನೇಲಿ ಹುಟ್ಟುಬಿಟ್ಟಿರ್ತಾರೆ. ಇದೆಲ್ಲ ಏನಾಗಿರುತ್ತೆ ಅಂತಂದರೆ ಹೆವೆನ್ ಲಕ್. ನಿಮ್ಮ ಜಾತಕದ ಅನುಸಾರ ನಿಮ್ಮ ಜೀವನದಲ್ಲಿ ಸಿಗುವಂಥ ಒಂದು ಲಕ್. ಎರಡನೇ ಲಕ್ಕು ಏನು ಅಂತಂದರೆ ಅರ್ಥ್ಲಿ ಲಕ್ ಅಂತಂದ್ರೆ, ಅರ್ಥ ಅಂತಂದರೆ ಭೂಮಿಯ ಲಕ್ಕು ಹೆಂಗಿರುತ್ತೆ ಅಂತ ನೋಡಿ. ಎಷ್ಟೋ ಕಡೆ ಏನಾಗುತ್ತೆ ಅಂದರೆ ನಾವು ಒಳ್ಳೆ ಜಾಗದಲ್ಲಿ ಹೋಗಿ ವಾಸ ಮಾಡ್ತಾ ಇತ್ತು ಅಂತಂದ್ರೆ ಏನಾಗುತ್ತೆ ಕಡೆ ನಮಗೂ ಕೂಡ ಒಳ್ಳೆ ಚಿಂತನೆಗಳು ಬರುತ್ತೆ. ಆ ಒಳ್ಳೆ ಜನಗಳ ನೋಡ್ತಾ ಇರ್ತೀವಿ, ಅವರ ನಡವಳಿಕೆಗಳನ್ನ ನೋಡ್ತಾ ಇರ್ತೀವಿ, ಅವರ ಆಚಾರ ವಿಚಾರಗಳನ್ನ ನೋಡ್ತಾ ಇರ್ತೀವಿ. ಅರೆ ಇವರೆಲ್ಲ ಇಷ್ಟು ಚೆನ್ನಾಗಿರಲ್ಲ, ನಾನು ಪಾಲನೆ ಮಾಡೋಣ ಅಂತಂದ್ಬಿಟ್ಟು ಮಾಡ್ತೀವಿ. ಇದು ಒಂದು. ಮತ್ತೊಂದು ಏನಾಗುತ್ತೆ, ಭೂಮಿ ಅದರದ್ದೇ ಆದಂಥ ಒಂದು ಎನರ್ಜಿ ಇರುತ್ತೆ. ಯಾವ ರೀತಿ ಎನರ್ಜಿ ಅಂತಂದರೆ ಭೂಮಿ ಒಳಗಡೆಯಿಂದ ಅನೇಕ ರೀತಿಯಾದಂಥ ಎನರ್ಜಿಗಳು ನಮಗೆ ಬರ್ತಾ ಇರುತ್ತೆ ಒಳ್ಳೆ ಜಾಗದಲ್ಲಿ. ಈಗ ಸಿಂಪಲ್, ಯಾವ ಭಾಗದಲ್ಲಿ ನೀವು ಬೆಳೆಯನ್ನು ಚೆನ್ನಾಗಿ ಬೆಳಿಬೋದು ಅಂದರೆ ಫಲವತ್ತಾದಂಥ ಮಣ್ಣಲ್ಲಿ ಬೆಳಿಬೋದಲ್ವಾ. ಸೊ ಫಲವತ್ತಾದಂಥ ಮಣ್ಣಲ್ಲಿ ನೀವು ಉತ್ತಮವಾದಂಥ ಬೆಳೆಯನ್ನು ಬೆಳಿಬೋದು ಅಂತ ಅನ್ನೋದಾದರೆ, ಹಾಗೆ ಫಲವತ್ತಾದಂಥ ಭೂಮಿಯಲ್ಲಿ ನೀವು ಬಾಳೋದ್ರಿಂದ ಏನಾಗುತ್ತೆ, ನಿಮಗೆ ಶಕ್ತಿ, ಚೈತನ್ಯ, ಜ್ಞಾನ, ವಿವೇಕ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಅದನ್ನು ಬಳಸ್ಕೊಂಡು ನೀವು ಜೀವನದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬಾಳ್ಬೋದು. ಸೊ ಅದು ಬೇಕು ಅಂತ ಅನ್ನೋದ್ರೆ ಅದರ ಬಗ್ಗೆ ಜ್ಞಾನ ಇರಬೇಕು ನಮಗೆ. ಹಾಗಾಗಿ ಇದನ್ನು ಅರ್ಥ್ಲಿ ಲಕ್ ಅಂತ ಕರಿತೀವಿ. ಮೂರನೇದೇನು ಅಂತಂದ್ರೆ ಮ್ಯಾನ್ ಕೈಂಡ್ ಲಕ್ ಅಂತ ತಂದ್ಬಿಟ್ಟು, ಅಂದರೆ ಮ್ಯಾನ್ ಕೈಂಡ್ ಅದ್ರ ಬಗ್ಗೆ ನಾನು ಮಾಡುವಂಥ ಕೆಲಸ ಕಾರ್ಯಗಳು, ಆಚಾರ ವಿಚಾರಗಳು, ಸಂಸ್ಕಾರ ಸಂಸ್ಕೃತಿ ಇದನ್ನೆಲ್ಲ ಯಾವ ರೀತಿ ಪಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅದಕ್ಕೆ ತಕ್ಕನಿಗೆ ನನಗೆ ಲಕ್ಕನ್ನು ಬರುತ್ತೆ. ಹೇಳ್ತಾ ಇರ್ತಲ್ಲ ಧರ್ಮೋ ರಕ್ಷತಿ ರಕ್ಷಿತ ಅಂತಂದ್ಬಿಟ್ಟು, ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅವರನ್ನು ಧರ್ಮ ರಕ್ಷಣೆ ಮಾಡುತ್ತೆ ಅಂತಂತ. ಧರ್ಮ ಅಂದ ತಕ್ಷಣ ದೇವರು ದಿಂಡ್ರು ಇದನ್ನೇ ಇಟ್ಕೊಬೇಡಿ ಮೈಂಡಲ್ಲಿ. ನೀವು ಮಾಡುವಂಥ ಯೋಚನೆಗಳು, ನೀವು ಮಾತನಾಡುವಂತಹ ಮಾತುಗಳು, ನೀವು ಮಾಡುವಂಥ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಒಳ್ಳೆಯದಾಗಿದ್ದರೆ ನಿಮಗೆ ಬರುವಂಥ ಫಲ ಕೂಡ ಒಳ್ಳೆಯದೇ ಆಗಿರುತ್ತೆ. ಹಾಗಾಗಿ ಇದನ್ನು ಮ್ಯಾನ್ ಕೈಂಡ್ ಲಕ್ ಅಂತ ಕರೀತಾರೆ. ಈ 3 ಲಕ್ಗಳ ಬಗ್ಗೆ ಇಲ್ಲಿರುತ್ತೆ. ಆದರೆ ಇಲ್ಲಿ ಫೆಂಕ್ಷು ಮೂಲವಾಗಿ ಯಾವುದರ ಮೇಲೆ ವರ್ಕನ್ನು ಮಾಡುತ್ತೆ ಅಂತ ಅನ್ನೋದಾಗ ಅದು ಇಟ್ ವರ್ಕ್ಸ್ ವಿತ್ ದಿ ಅರ್ಥ್ಲಿ ಲಕ್. ಅಂದರೆ ಭೂಮಿಯ ಮೇಲೆ ಇರುವಂಥ ಈ ಶಕ್ತಿ ಚೈತನ್ಯಗಳನ್ನು ಯಾವ ರೀತಿ ಬಳಸ್ಕೊಂಡು ನನ್ನ ಜೀವನವನ್ನು ನಾನು ಉದ್ಧಾರ ಮಾಡ್ಕೋಬೋದು ಅಂತ. ಅಂದರೆ ಈ ಭೂಮಿ ಮೇಲೆ ಎಲ್ಲನೂ ಇದೆ ಅಲ್ವಾ, ಪಂಚಭೂತಗಳು ಇದೆ. ಸೊ ಈ ಪಂಚಭೂತಗಳ ಸಮ್ಮಿಳನ ಯಾವ ರೀತಿ ಆಗಿ, ಸಮ್ಮಿಶ್ರಣ ಯಾವ ರೀತಿ ಆಗಿ ನಮ್ಮ ಜೀವನದಲ್ಲಿ ಉತ್ತಮ ಗತಿಗೆ ನಾವು ಯಾವ ರೀತಿ ಹೋಗ್ಬೋದು, ಇದನ್ನು ಯಾವ ರೀತಿ ಬಳಸ್ಕೋಬೋದು ಅಂತ ಅನ್ನೋದರ ಒಂದು ಜ್ಞಾನವನ್ನು ಕೊಡುವಂಥದ್ದು ಈ ಫೆಂಕ್ಷು. ವಾಸ್ತುವನ್ನು ಕೊಡ್ತದೆ, ಬಟ್ ಇಲ್ಲೇನಾಗುತ್ತೆ ಅಂದರೆ ಇದು ಕೂಡ ಎನರ್ಜಿಗಳ ಜೊತೆ ವರ್ಕ್ ಆಗುತ್ತೆ. ಬಟ್ ಇವರು ಮಾಡುವಂಥ ಕೆಲವೊಂದು ವಿಚಾರಗಳು, ಕೆಲವೊಂದು ಆಚಾರಗಳು, ಕೆಲವೊಂದು ಬದಲಾವಣೆಗಳು ಇದರಲ್ಲಿ ಫೆಂಕ್ಷುಲಿ ಯಾವುದೇ ಕಾರಣಕ್ಕೂ ಯಾವುದನ್ನು ಓಡಿಸೋಕೆ ಬಿಡೋದಿಲ್ಲ. ಫೆಂಕ್ಷು ಇದು ಮನೆ ಸರಿ ಇಲ್ಲ ಹೊಡೆದಾಕ್ ಬಿಡು ಅಂತ ಹೇಳಲ್ಲ. ಕೆಲವರು ವಾಸ್ತುವರು ಬರ್ತಾರಲ್ಲ, ಬಂದರೆ ಇದಿಲ್ಲ ಅಲ್ಲಿ ಹೊಡಾಗಿದೆ ಹೊಡೆದಾಕ್ ಮಾಡ ಆ ಥರ ಇಲ್ಲ. ಸೊ ಫೆಂಕ್ಷು ಏನಾಗುತ್ತೆ ಅಂತಂದರೆ ಆ ಭಾಗದಲ್ಲಿ ಏನು ಪಾಸಿಟಿವ್ ಇದೆ, ಏನು ನೆಗೆಟಿವ್ ಇದೆ ಅದನ್ನು ನೋಡ್ಕೊಂಡು ನಾನು ಯಾವ ರೀತಿ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಅಂತ ನಾನು ತಿಳಿಸುತ್ತೆ. ಮುಂದಿನ ಎಪಿಸೋಡ್ಗಳಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹ, ಆನಂದವನ್ನು ಮತ್ತು ಸಕಲ ಐಶ್ವರ್ಯಗಳನ್ನು ಸಮೃದ್ಧಿಯಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.